ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಕೂಲ್ ಯೂನಿಫಾರ್ಮ್ದು ಒಂದು ಕಾಲರ್ ಟಾಪ್ ಯಾವ ರೀತಿ ಸ್ಟಿಚ್ ಮಾಡಬೇಕಂತ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಕಟ್ಟಿಂಗನ್ನು ಮಾಡ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಸ್ಟಿಚಿಂಗನ್ನು ಮಾಡೋದು ನೋಡೋಣ. ಫ್ರೆಂಡ್ಸ್, ಫಸ್ಟಿಗೆ ನಾನು ಇಲ್ಲಿ 5.5 ಇಂಚು ಡೀಪ್ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದಕ್ಕಿಂತ ಡೌನಿಗೆ ನಾನು ನೋಡಿ ಈ ರೀತಿ 6 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೆ. ಇವಾಗ ಕೂಡ ಇನ್ನೂ ಒಂದು ಸ್ವಲ್ಪ ನಾನು ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ಸೊ ಮಾರ್ಕನ್ನು 6 ಇಂಚು ನಾವು ಡೀಪ್ ಏನು ಇಟ್ಟಿದ್ದೀವಿ ನೆಕ್ನ ಡೀಪು ಅದಕ್ಕಿಂತ ಡೌನ್ಗೆ 6 ಇಂಚು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಕ್ಲಾತನ್ನು ತೊಗೋಬೇಕು. ಇದು ಪ್ಯಾಂಟ್ ಪೀಸ್ದು ಕ್ಲಾತು. ಈ ಕ್ಲಾತ್ ನನಗೆ ವಿಡ್ತ್ ಬಂದುಬಿಟ್ಟು 5 ಇಂಚಿದೆ, ಲೆಂತ್ ಬಂದುಬಿಟ್ಟು 10 ಇಂಚು ನಾನು ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ಸೆಂಟ್ರಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಲೈನ್ ಮಾಡ್ಕೊಳ್ಳೋಣ, ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಕರೆಕ್ಟ್ ಸೆಂಟ್ರ್ ಇರಬೇಕು. ಆ ರೀತಿ ಇವಾಗ ನಾವು ಟಾಪ್ನ ಉಲ್ಟಾ ಸೈಡ್ಗೆ, ಉಲ್ಟಾ ಬಂದುಬಿಟ್ಟು ಮೇಲೆ ಇದೆ, ಸೀದಾ ಬಂದುಬಿಟ್ಟು ಡೌನ್ಗೆ ಕೆಳಗಡೆಗಿದೆ. ಓಕೆನಾ. ಇವಾಗ ಉಲ್ಟಾ ಸೈಡ್ಗೆ ಈ ಒಂದು ಪ್ಯಾಂಟ್ ಪೀಸನ್ನು ಮಾರ್ಕ್ ಮಾಡ್ಕೊಂಡ್ವಲ್ಲ, ಟಾಪ್ಗೂ ಕೂಡ ನಾವು ಸೆಂಟ್ರ್ ಲೈನನ್ನು ಮಾಡ್ಕೊಂಡಿದ್ವಲ್ಲ, ಈ ಪ್ಯಾಂಟ್ ಪೀಸ್ ಕ್ಲಾತನ್ನು ಕೂಡ ಇಟ್ಬಿಟ್ಟು ನಾವು ಸ್ಟಿಚ್ ಮಾಡೋಣ. ಫಸ್ಟ್ಗೆ ನಾವು ಇಲ್ಲಿ ನೆಕ್ ಹತ್ರ 1 ಇಂಚು ಮೇಲೆ ಈ ಒಂದು ಪ್ಯಾಂಟ್ ಪೀಸ್ ಕ್ಲಾತನ್ನು ಬಿಟ್ಟಿರಬೇಕು, ಎಕ್ಸ್ಟ್ರಾ ಕ್ಲಾತು ಮೇಲೆ ಇರಲಿ. ನೆಕ್ಸ್ಟ್ 6 ಇಂಚಿಗೆ ನಾವು ಮಾರ್ಕ್ ಮಾಡಿರ್ತೀವಲ್ಲ, ಅದಕ್ಕಿಂತ ಒಂದು 1/2 ಇಂಚು 1 ಇಂಚು ಸ್ಟಿಚ್ಚು ಕೆಳಗಡೆಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಇವಾಗ ಸ್ಟ್ರೈಟ್ ಒಂದು ಸ್ಟಿಚ್ಚನ್ನು ಮಾಡಿದ್ದೀನಿ. ಈಗ ಆ ಸ್ಟಿಚ್ನ ಈ ಕಡೆಗೂ ಮತ್ತು ಈ ಕಡೆಗೂ 1/4 ಇಂಚ್ ಗ್ಯಾಪ್ಗೆ ನಾವು 2 ಸ್ಟಿಚ್ಚನ್ನು ಹಾಕ್ಕೋಬೇಕು. ಒಂದು ಈ ಕಡೆಗೆ ಇವಾಗ 1/4 ಇಂಚ್ ಗ್ಯಾಪ್ಗೆ ನಾನು ಹಾಕ್ಕೊಂಡೆ. ಇವಾಗ ಇನ್ನೂ ಒಂದು ಸೈಡು ಈ ಸೆಂಟ್ರ್ ಸ್ಟಿಚ್ಗಿಂತ ಈ ಕಡೆ ಆ ಕಡೆ 1/4 ಇಂಚ್ ಗ್ಯಾಪ್ಗೆ ನಾವು ಸ್ಟಿಚ್ಚನ್ನು ಮಾಡ್ಕೊಬೇಕು. ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾವು ಸ್ಟಿಚ್ಚನ್ನು ಮಾಡ್ಕೊಬೇಕು. ನೋಡಿ, ಇವಾಗ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಾನು ಮಾರ್ಕ್ನ ಮೇಲೆ ಸೆಂಟ್ರಿಗೆ ಒಂದು ಸ್ಟಿಚ್ ಹಾಕಿದ್ನ, ಈಗ ಆ ಕಡೆಗೊಂದು ಈ ಕಡೆಗೊಂದು ಒಂದು ಕಡೆಯಿಂದ ಮಾಡಿಕೊಂಡು ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಬೇಕು. ಆ ಸೆಂಟ್ರಲ್ಲಿರೋ ಸ್ಟಿಚ್ಚು ಕಟ್ಟಿಂಗಿಗೆ ಹೋಗುತ್ತೆ. ಈ ಕಡೆಗೂ ಆ ಕಡೆಗೂ ಈಕ್ವಲ್ ಆಗಿ ಒಂದೇ ಡಿಸ್ಟೆನ್ಸಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಆ ಒಂದು ಮೂಲೆ ಇರುತ್ತಲ್ವ ಕಾರ್ನರು, ಅಲ್ಲಿಗೆ ನಾವು ಒಂದು ಟಕ್ಸನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ವಾಪಸ್ಸು ಟಾಪನ್ನು ಸೀದಾ ಸೈಡ್ಗೆ ಟರ್ನ್ ಮಾಡಿಕೊಂಡು, ಫ್ರೆಂಡ್ಸ್ ನೋಡಿ, ನಾವೇನು ಕಟ್ ಮಾಡಿದ್ವಲ್ಲ ಸೆಂಟ್ರಿಗೆ, ಈ ಕಡೆಗೂ ಆ ಕಡೆಗೂ ಕ್ಲಾತ್ ಇರುತ್ತಲ್ವ, ಅದನ್ನು ನಾನು 1/4 ಇಂಚ್ ಫೋಲ್ಡ್ ಮಾಡಿ ಒಂದು ಐರನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 1/2 ಇಂಚ್ಗೆ ಒಂದು ಎರಡು ಐರನನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿ, ನೀಟ್ ಫಿನಿಶಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ನೀವು ಹಾಗೆ ಸ್ಟಿಚ್ ಮಾಡೋದಿದ್ರೆ ಮಾಡ್ಬೋದು, ಐರನ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. 1/4 ಇಂಚ್ಗೆ ಫೋಲ್ಡ್ ಮಾಡಿ ಒಂದು ಐರನ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, 1/2 ಇಂಚ್ಗೆ ಕ್ಲಾತ್ಗೆ 1/2 ಇಂಚಿಗೆಲ್ಲ ಫ್ರೆಂಡ್ಸ್, 1/2 ಕ್ಲಾತ್ ಎಷ್ಟು ಕ್ಲಾತ್ ಇದೆ ಅದಕ್ಕೆ 1/2ಗೆ ಫೋಲ್ಡ್ ಮಾಡಬೇಕು. ಆ ಕೂಳೆ ಏನಿದೆ ನಾವು ಸ್ಟಿಚ್ ಮಾಡಿದ್ದೀವಲ್ಲ, ಅದನ್ನು ಒಳಗಡೆಗೆ ತಳ್ಳಿಬಿಟ್ಟು ಸ್ಟಿಚ್ಚನ್ನು ನೋಡಿ ವಿಡಿಯೋಲ್ಲಿ ತೋರಿಸ್ತಿರೋ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಆವಾಗ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಏನು ನಮಗೆ ಆಚೆ ಆ ಒಂದು ಕೂಳೆ ಕಚ್ಚೆ ಅಂತ ಏನು ಹೇಳ್ತೀವಿ ಅದು ಆಚೆಗೆ ಬರಬಾರ್ದು, ಒಳಗಡೆಗೆ ಇಟ್ಬಿಟ್ಟು ಸ್ಟಿಚ್ಚನ್ನು ಮಾಡಬೇಕು. ನಾವು ಫಸ್ಟಿಗೆ 6 ಇಂಚ್ಗೆ ಮಾರ್ಕ್ ಮಾಡಿದ್ವಲ್ಲ, ಅದಕ್ಕಿಂತ 1/2 ಇಂಚ್ 1 ಇಂಚು ನಾವು ಕೆಳಗಡೆ ಸ್ಟಿಚ್ ಮಾಡಿದ್ವಲ್ಲ, ಈ ಒಂದು ಸ್ಟಿಚ್ಚು ಕೂಡ ಅದೇ ರೀತಿ ಸ್ವಲ್ಪ ಡೌನಿಗೆ ಸ್ಟಿಚ್ ಮಾಡ್ಕೋಬೇಕು. ಒಂದು ಸೈಡ್ಗೆ ಆಯ್ತಲ್ವ, ಇವಾಗ ಇನ್ನೂ ಒಂದು ಸೈಡು ಸೇಮ್ ಅದೇ ರೀತಿ ನಾನು ಐರನ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ಅದೇ ರೀತಿ ಇಟ್ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆಗೆ ನಾವು ಎಷ್ಟು ಲೆಂತ್ಗೆ ಕೆಳಗಡೆಗೆ ಸ್ಟಿಚ್ ಮಾಡಿರ್ತೀವಿ, ಈ ಕಡೆಗೂ ಕೂಡ ಅಷ್ಟೇ ಲೆಂತ್ಗೆ ಈಕ್ವಲ್ ಆಗಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ನೋಡಿ, ವಿಡಿಯೋದಲ್ಲಿ ನಿಧಾನಕ್ಕೆ ಆರಾಮಾಗಿ ಮಾಡ್ಕೊಳ್ಳಿ. ನಿಧಾನಕ್ಕೆ ನೋಡಿಕೊಂಡು, ಹೆಚ್ಚು ಕಡಿಮೆ ಬರಬಾರ್ದು, ಕರೆಕ್ಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರಬೇಕು, ಕರೆಕ್ಟಾಗಿರಬೇಕು. ಸೊ ನಿಧಾನಕ್ಕೆ ಮಾಡ್ಕೊಳ್ಳಿ ಬಿಗಿನರ್ಸು. ಇವಾಗ ನೋಡಿ ಈ ರೀತಿ ಸ್ಟಿಚಿಂಗ್ ಆಯ್ತಲ್ವ, ಎರಡು ಕಡೆ ನೋಡಿ ಈ ಕಡೆ ಒಂದರ ಮೇಲೆ ಒಂದು ಜೋಡಿಸ್ಕೊಂಡು ನೀಟಾಗಿ. ಫ್ರೆಂಡ್ಸ್, ಇದೇ ಮೇಲೆ ಬರಬೇಕು, ಲೆಫ್ಟೇ ಮೇಲೆ ಬರಬೇಕು, ರೈಟು ಡೌನ್ ಬರಬೇಕು ಆ ಥರ ಏನಿಲ್ಲ. ನಿಮಗೆ ಯಾವುದು ಕಂಫರ್ಟು ಹೆಂಗೆ ಬೇಕೋ ಹಂಗೆ ಇದನ್ನಾದರೂ ಮೇಲೆ ಇಟ್ಕೋಬೋದು, ಈ ಕಡೆ ಇರೋದನ್ನಾದರೂ ಮೇಲೆ ಇಟ್ಕೋಬೋದು. ಸೊ ಯಾವುದು ಮೇಲೆ ಕೆಳಗೆ ನಮಗೆ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಈ ರೀತಿ ಒಂದರ ಮೇಲೆ ಒಂದು ನೀಟಾಗಿ ಅರೇಂಜ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಒಳಗಡೆಗೆ ಸೇರಿಸ್ಕೊಂಡು ಒಂಚೂರು ಆಚೆ ಕಾಣಿಸ್ಬಾರ್ದು, ಆವಾಗ ನೀಟ್ ಫಿನಿಶಿಂಗು ನಮಗೆ ಚೆನ್ನಾಗಿ ಬರುತ್ತೆ. ನೀಟಾಗಿ ಒಳಗಡೆಗೆ ಸೇರಿಸ್ಕೊಬೇಕು. ನೋಡಿ ಈ ರೀತಿ ಫುಲ್ಲೂ ನೆರಿಗೆ ಮಾಡಿಕೊಂಡು ಗೊತ್ತಾಗ್ದಂಗೆ ನೀಟ್ ಫಿನಿಶಿಂಗಲ್ಲಿ ನಾವು ಒಳಗಡೆಗೆ ಸೇರಿಸ್ಕೊಂಡು ಕೆಳಗಡೆ ಇರೋವಂಥ ಎಕ್ಸ್ಟ್ರಾ ಕ್ಲಾತ್ನ ಒಳಗಡೆಗೆ ಫೋಲ್ಡ್ ಮಾಡಿಬಿಡಬೇಕು. ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ಚನ್ನು ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಬೇಕು. ಈ ರೀತಿ ಮಾಡಿಕೊಂಡು ನಾವು
ಈ ಒಂದು ಪಟ್ಟಿಯನ್ನು ನಾವು ಸ್ಟಿಚ್ ಮಾಡ್ಕೊಬೇಕು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ಇದೇ ರೀತಿ ನಿಧಾನಕ್ಕೆ ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತು ಆ ಕಡೆ ಈ ಕಡೆ ಇಲ್ದಂಗೆ ನೀಟ್ ಫಿನಿಶಿಂಗಲ್ಲಿ ಸ್ಟಿಚಿಂಗನ್ನು ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಬೇಕು. ಈ 4 ಸೈಡು ನೀಟಾಗಿ ಸ್ಟಿಚ್ ಮಾಡಬೇಕು. ಈಗ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು 6 ಇಂಚಿಗೆ ನಾವು ಫಸ್ಟಿಗೆ ಮಾರ್ಕನ್ನು ಮಾಡ್ಕೊಂಡ್ವಿ. ಅದಾದಮೇಲೆ 1/2 ಇಂಚು ಡೌನ್ಗೆ ಸ್ಟಿಚ್ ಮಾಡ್ಕೊಂಡ್ವಿ. ನೆಕ್ಸ್ಟು ಇವಾಗ ನಾವು ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಮೇಲಿಂದ ನಾವು ಸ್ಟಾರ್ಟ್ ಮಾಡಿದ್ವಲ್ಲ, ಅದು ಕೂಡ ಒಂದು 1/2 ಇಂಚು ಮೇಲ್ಗಡೆಯಿಂದನೇ ಸ್ಟಾರ್ಟ್ ಮಾಡಿ ಮತ್ತೆ ವಾಪಸ್ಸು ಅಲ್ಲಿಗೆ ಬಂದು ಎಂಡ್ ಮಾಡಬೇಕು. 4 ಕಾರ್ನರು ನೀಟಾಗಿ ಫಿನಿಶಿಂಗಿಂದ ಸ್ಟಿಚ್ ಮಾಡ್ಕೋಬೇಕು. ಇದೇ ರೀತಿ ನೀಟಾಗಿ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಒಳಗಡೆಗೆ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೊಂಬರ್ಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ನಾವು ಸ್ಟಿಚ್ ಮಾಡಬೇಕಲ್ವ, ಅದು ಎಷ್ಟು ಜಸ್ಟ್ 1/2 ಇಂಚ್. ಈಗ ಈ ಕಡೆಯಿಂದ ಸ್ಟಿಚ್ ಮಾಡಿಕೊಂಡು ಈ ಕಡೆ ತಿರುಗಿಸ್ಕೊತೀವಿ, ಮತ್ತೆ ವಾಪಸ್ ಮೇಲೆ ಬಂದು ಜಾಯಿಂಟ್ ಮಾಡಿರೋದನ್ನು ಒಂದು 1/2 ಇಂಚ್ ಎಕ್ಸ್ಟ್ರಾ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನಾವು ಫೋಲ್ಡ್ ಮಾಡಿ ಕ್ಲಾತ್ ಒಳಗಡೆ ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ತೀವಲ್ಲ, ಅಲ್ಲಿಗೂ ಕೂಡ ಒಂದು 1/2 ಇಂಚು, ಇಲ್ಲಿ ಮೇಲ್ಗಡೆಗೂ 1/2 ಇಂಚು ನೀಟಾಗಿ ಕಾರ್ನರ್ಸು 4 ಸೈಡು ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಬೇಕು. ಸೊ ಇಲ್ಲಿ ಕಂಪ್ಲೀಟ್ ಆಯಿತು ಸ್ಟಿಚ್ಚಿಂಗು. ನೆಕ್ಕಿಂದ ಡೌನ್ಗೆ ಯಾವ ರೀತಿ ಪಟ್ಟಿ ಸ್ಟಿಚ್ ಮಾಡಬೇಕಂತ ನೋಡಿದ್ವಲ್ಲ, ಈಗ ನಾನು ಪೈಪಿಂಗಿಗೆ ಕ್ರಾಸ್ ಪೀಸನ್ನು ಕಟ್ ಮಾಡಿ ಜಾಯಿಂಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಒಂದು ಸೈಡ್ಗೆ ನಾವು 1/4 ಇಂಚ್ ಗ್ಯಾಪ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಫಸ್ಟಿಗೆ ನಾವು ಶೋಲ್ಡರಿಂದ ಡೌನಿಗೆ 2.5 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ. ಮಾರ್ಕನ್ನು ಮಾಡಿಕೊಂಡು ನಾವು ಈ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನಾನು ಕ್ರಾಸ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಸೊ ಇದು ಬೇಕಂದರೆ ಥ್ರೆಡ್ ಪೈಪಿಂಗೂ ಸ್ಟಿಚ್ ಮಾಡ್ಕೋಬೋದು. ನಾರ್ಮಲ್ ಬ್ಲೌಸ್ಗೆಲ್ಲ ಸ್ಟಿಚ್ ಮಾಡ್ತೀವಲ್ಲ, ಆ ರೀತಿ ಕೂಡ ಸ್ಟಿಚ್ಚನ್ನು ಮಾಡ್ಕೊಬೋದು. ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾವು ನೆಕ್ಗೆ ಪೈಪಿಂಗನ್ನು ಮಾಡ್ಕೋಬೋದು. ಇಲ್ಲ ಬೇಡ ನಮಗೆ ಪೈಪಿಂಗ್ ಬೇಡ ಅಂದರೆ ನಾರ್ಮಲಾಗಿ ಹಾಗೆ ಕೂಡ ನೀವು ಫಿನಿಶಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ ಪೈಪಿಂಗನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀಟಾಗಿ ಈ ರೀತಿ 1/4 ಇಂಚ್ ಗ್ಯಾಪ್ಗೆ ಸ್ಟಿಚ್ಚನ್ನು ಮಾಡಿಕೊಂಡು ನಾವು ಜಸ್ಟ್ ಒಂದು ಎಕ್ಸ್ಟ್ರಾ ಕ್ಲಾತ್ಸನ್ನು ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿದ್ದಾದಮೇಲೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಈ ರೀತಿ ಕಟ್ ಮಾಡ್ಕೊಬೇಕು. ನಾವು ಸ್ವಲ್ಪ ನಾವೇನು ಸ್ಟಿಚ್ ಮಾಡಿರ್ತೀವಲ್ವ, ಆ ಒಂದು ರೌಂಡ್ ಶೇಪ್ ಇರುತ್ತಲ್ಲ, ರೌಂಡ್ ಶೇಪಲ್ಲಂತೂ ಕಂಪಲ್ಸರಿ ಕಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಪೈಪಿಂಗ್ ಕೂಡ ನೀಟಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಹಿಂದೆಗಡೆ ಆ ಎಕ್ಸ್ಟ್ರಾ ಕ್ಲಾತನ್ನು ಒಳಗಡೆಗೆ ಸೇರಿಸ್ಕೊಂಡು ಈ ರೀತಿ ನಾವು ಇದೇ ರೀತಿ ಸ್ಟಿಚ್ಚನ್ನು ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಒಂದು ಸೈಡ್ಗೆ ಪೈಪಿಂಗ್ ಕಂಪ್ಲೀಟ್ ಆಯಿತು. ಯಾವ ರೀತಿ ಸ್ಟಿಚ್ ಆಗಿದೆ ಅಂತ ನೀವೇ ನೋಡ್ಬೋದು. ನೋಡಿ ಈ ರೀತಿ ಬಂದಿದೆ. ಬ್ಯಾಕ್ ಸೈಡು ಕೂಡ ನಮಗೆ ನೀಟ್ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ. ಇನ್ನು ಒಂದು ಸೈಡು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಂಡು ನೋಡೋಣ. ಸೊ ಫ್ರೆಂಡ್ಸ್, ನೆಕ್ ಪೈಪಿಂಗ್ ಕಂಪ್ಲೀಟ್ ಆಯಿತು. ಇವಾಗ ಶೋಲ್ಡರ್ ಜಾಯಿಂಟನ್ನು ಮಾಡ್ಕೊಳ್ಳೋಣ. ನಾನು ಬ್ಯಾಕ್ಗೆ 1 ಇಂಚ್ ಅಷ್ಟೇ ಡೀಪನ್ನು ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಡೀಪು 1 ಇಂಚು, ಯಾಕಂದರೆ ಕಾಲರ್ ಸ್ಟಿಚ್ ಮಾಡ್ತೀವಲ್ವ ಅದಕ್ಕೆ. ಸೊ ಇಲ್ಲಿ ನಾನು ಶೋಲ್ಡರ್ ಜಾಯಿಂಟ್ ಮಾಡ್ತಾಯಿದ್ದೀನಿ. ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಕಾಲರ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಶೋಲ್ಡರ್ ಜಾಯಿಂಟ್ ಆದಮೇಲೆ 3 ಇಂಚಿಗೆ ಶೋಲ್ಡರಿಂದ ಡೌನಿಗೆ 3 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಸೈಡ್ಗೂ ಕರೆಕ್ಟಾಗಿ 3 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಕಾಲರ್ಗೆ ಯಾವ ರೀತಿ ಮೆಸರ್ಮೆಂಟ್ ತೊಗೋಬೇಕು ಅಂತ ನೋಡ್ತಾ ಇದ್ದೀವಿ. ಈ ಮಾರ್ಕಿಂದ ನೋಡಿ ಕರೆಕ್ಟಾಗಿ ತುಂಬ ಹಿಡಿಬಾರ್ದು, ತುಂಬ ಲೂಸು ಬಿಡಬಾರ್ದು. ಕರೆಕ್ಟಾಗಿ ನೋಡಿ ಈ ರೀತಿ ನಾವು ಮೆಸರ್ಮೆಂಟನ್ನು ಮಾಡ್ಕೋಬೇಕು. ನೀಟಾಗಿ ಈ ಮಾರ್ಕಿಂದ ವಾಪಸ್ ಈ ಕಡೆ ಮಾರ್ಕ್ ಮಾಡಿದ್ವಲ್ಲ, ಆ ಮಾರ್ಕ್ವರೆಗೂ ನಾವು ನೀಟಾಗಿ ಮೆಸರ್ ಮಾಡಿಕೊಂಡು ನೋಡೋಣ. ಫ್ರೆಂಡ್ಸ್, ಇಲ್ಲಿ ನನಗೆ ಕರೆಕ್ಟಾಗಿ 13 ಇಂಚಿಗೆ ಇನ್ನು 3 ಪಾಯಿಂಟ್ಸು ಕಡಿಮೆ ಇದೆ. ಓಕೆ, 13 ಇಂಚಿಗೆ 3 ಪಾಯಿಂಟ್ಸು ಕಡಿಮೆ ಇದೆ. ಸೊ ನಾನಿವಾಗ ಒಂದು ರೋಲ್ ಇದೆ ಅಲ್ವಾ, ಇದನ್ನು ನಾವು ಪ್ಯಾಂಟ್ಗೆ ಬಾಟಮ್ಗೆಲ್ಲ ಸ್ಟಿಚ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಕ್ಯಾನ್ವಸ್ ಥರನೇ ಇರುತ್ತೆ, ಬಟ್ ಕ್ಯಾನ್ವಸ್ ಅಲ್ಲ ಫ್ರೆಂಡ್ಸ್ ಇದು. ಸೊ ಈ ಒಂದು ರೋಲನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಇವಾಗ ಕಾಲರ್ಗೆ ಏನು ಮೆಸರ್ ಮಾಡಿಕೊಂಡೆ ಅಲ್ವಾ, ಸೊ ಅಷ್ಟೇ ಒಂದು ಮೆಸರ್ಮೆಂಟಲ್ಲಿ ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಕಾಲರ್ಗೆ ನಮಗೆ ಎಷ್ಟು ಮೆಸರ್ಮೆಂಟು ಸಿಕ್ಕಿತ್ತು ಅಷ್ಟನ್ನು ನಾನು ಇಲ್ಲಿ ಕಟ್ ಮಾಡಿಕೊಂಡೆ. ಇವಾಗ ಕಟ್ ಮಾಡಿಕೊಂಡು ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು
ಒಂದು ಕಡೆ ಕಾರ್ನರಲ್ಲಿ ಓಪನ್ ಇರುತ್ತಲ್ವ ಆ ಕಡೆಗೆ ನೋಡಿ ಈ ರೀತಿ ಒಂದು ಸ್ವಲ್ಪ ಕಾರ್ನರಲ್ಲಿ ಈ ರೀತಿ ಶೇಪನ್ನು ಡ್ರಾ ಮಾಡಿಕೊಂಡೆ. ಈ ರೀತಿ ಶೇಪನ್ನು ಡ್ರಾ ಮಾಡಿಕೊಂಡು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡಾಗ ನಮಗೆ ಆ ಒಂದು ಕಾಲರ್ಗೆ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ಜಸ್ಟ್ ಸ್ವಲ್ಪ ಈ ರೀತಿ ಶೇಪನ್ನು ಕಟ್ ಮಾಡಿಕೊಂಡು ನಾನು ರೆಡಿ ಮಾಡಿಕೊಂಡೆ. ಈಗ 2 ಪೀಸ್ ಕ್ಲಾತ್ ಸೇಮ್ ಆ ಕಾಲರ್ನ ಒಂದು ಲೆಂತ್ ಎಷ್ಟಿರುತ್ತೆ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಆಯಿತು. ನೋಡಿ ಒಂದು ಕ್ಲಾತ್ ಮೇಲೆ ಈ ರೀತಿ ನಾನೇನು ಕ್ಯಾನ್ವಸ್ ರೋಲಲ್ಲಿ ಕಟ್ ಮಾಡಿಕೊಂಡೆ ಅಲ್ವಾ, ಸೊ ಅದನ್ನು ಇಟ್ಬಿಟ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಒಂದು ಸೈಡಿಗೆ ವಿಡಿಯೋಲಿ ತೋರಿಸ್ತಿರೋ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಸ್ವಲ್ಪ ಎಳೆದಂಗೆ ಕ್ಲೀನಾಗಿ ಫಿನಿಶಿಂಗಾಗಿ ಫೋಲ್ಡನ್ನು ನೀಟಾಗಿ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡೆ. ಈಗ ಇನ್ನೊಂದು ಕ್ಲಾತ್ ಇರುತ್ತಲ್ವ, ಆ ಕ್ಲಾತ್ನ ಮೇಲೆ ಈ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋ ಕ್ಲಾತನ್ನು ಇಟ್ಬಿಟ್ಟು 1/4 ಇಂಚು ಎಕ್ಸ್ಟ್ರಾನೇ ಬಿಡಬೇಕು. ಕೆಳಗಡೆ ಇರೋ ಕ್ಲಾತು 1/4 ಇಂಚು ಎಕ್ಸ್ಟ್ರಾ ಇರಲಿ. ಈಗ ನೋಡಿ ಒಂದು ಸೈಡಿಂದ ಕಾರ್ನರಿಂದ ನೀಟಾಗಿ ರಫ್ ಮಾಡಿಕೊಂಡು ಆ ಒಂದು ಕ್ಯಾನ್ವಾಸ್ ಶೀಟ್ ಏನಿದೆ ಅದ್ರ ಮೇಲೆ ಸ್ಟಿಚ್ ಬರಬಾರ್ದು, ಅದ್ರ ಪಕ್ಕದಲ್ಲೇ, ಅದ್ರ ಮೇಲೇನೂ ಬರಬಾರ್ದು, ಅದನ್ನು ಬಿಟ್ಟು 1/4 ಇಂಚು ದೂರನೂ ಹೋಗಬಾರ್ದು. ಪಕ್ಕದಲ್ಲೇ ಅಂದರೆ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊತ ಬರಬೇಕು. ಸ್ಲೋ ಆಗಿಯೇ ಅದ್ರ ಪಕ್ಕದಲ್ಲೇ ಸ್ಟಿಚ್ ಮಾಡ್ಕೊತ ಬರಬೇಕು. ಆವಾಗ ನಮಗೆ ಕಾಲರು ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಮೇಲೆ ಸ್ಟಿಚ್ ಮಾಡಬಾರ್ದು, ತುಂಬ ದೂರನೂ ಸ್ಟಿಚ್ ಮಾಡಬಾರ್ದು. ಅದರ ಪಕ್ಕದಲ್ಲೇ ಚೆಲ್ಲೇನೆ ನಾವು ಸ್ಟಿಚ್ಚನ್ನು ಮಾಡ್ಕೊತ ಬರಬೇಕು. ಮತ್ತು ಕಾರ್ನರು ಏನು ಶೇಪ್ ಇದೆ ಅಲ್ವ ಅದನ್ನು ಕೂಡ ನೀಟಾಗಿ ತಿರುಗಿಸ್ಕೊಂಡು ಲಾಸ್ಟು ಕೊನೆಯಲ್ಲಿ ನಾವು ರಫ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಬೇಕು. ಈಗ ನೋಡಿ ಸ್ಟಿಚಿಂಗ್ ಆಯ್ತಲ್ವ, ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆ ಒಂದು ಸೈಡಲ್ಲೇ ಸ್ಟಿಚ್ ಮಾಡಬೇಕು. ಈಗ ಎಕ್ಸ್ಟ್ರಾ ಕ್ಲಾತನ್ನು 1/4 ಇಂಚು ಬಿಟ್ಬಿಟ್ಟು ಕಟ್ ಮಾಡಿಬಿಡೋಣ. ಎಕ್ಸ್ಟ್ರಾ ಕ್ಲಾತನ್ನು 1/4 ಇಂಚ್ ಬಿಟ್ಟು ಕಟ್ ಮಾಡಿ ನಾವು ಈಗ ಟಕ್ಸನ್ನು ಕಟ್ ಮಾಡೋಣ. ಆವಾಗ ನಾವು ವಾಪಸ್ ಟರ್ನ್ ಮಾಡಿದಾಗ ಕಾಲರ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ರಿಂಕಲ್ಸ್ ಇರುತ್ತೆ, ಸರಿ ಆಗಲ್ಲ. ಸೊ ಈ ರೀತಿ ಕಟ್ನ ಮಾಡಿಕೊಂಡು ಕಟ್ಸನ್ನು ಈಗ ನೋಡಿ ನೀಟಾಗಿ ಈ ರೀತಿ ಟರ್ನ್ ಮಾಡಿ ನಾವು ಕಾಲರ್ನ ಟರ್ನ್ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀರಲ್ವ. ಸೊ ಅರ್ಥ ಆಯ್ತಲ್ವ ಫ್ರೆಂಡ್ಸ್? ಇಷ್ಟೇ, ಈ ರೀತಿ ನಾವು ಕಾಲರ್ನ ರೆಡಿ ಮಾಡ್ಕೋಬೇಕು. ತುಂಬ ಈಸಿ ಇದೆ, ಸೊ ಆರಾಮಾಗಿ ಮಾಡ್ಕೋಬೋದು. ಈ ರೀತಿ ನಾವು ಕಾಲರನ್ನು ಸ್ಟಿಚ್ ಮಾಡಿಕೊಂಡು ಕಾಲರ್ನ ರೆಡಿ ಮಾಡಿಕೊಂಡು ಇವಾಗ ಇದು ನಾನು ಕ್ಯಾನ್ವಾಸ್ ಶೀಟ್ ಏನು ಹಾಕಿದ್ದೀನಲ್ವ ಅದು ಬಂದುಬಿಟ್ಟು ಮೇಲ್ಗಡೆ ಸೈಡ್ ಬರಬೇಕು. ಇನ್ನೊಂದು ಕ್ಲಾತ್ ಇದೆ ಅಲ್ವಾ, ಅದು ಇನ್ಸೈಡ್ಗೆ ನಾವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಸ್ಟಿಚ್ ಮಾಡುವಾಗ ತೋರಿಸ್ತೀನಿ. ಎಕ್ಸ್ಟ್ರಾ ಏನಾದ್ರು ಇದ್ದರೆ 1/4 ಇಂಚಿಗೆ ಮಾತ್ರ ನಾವು ಕ್ಲಾತ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದು ಕೆಳಗಡೆ, ನಾವೇನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತೀವಲ್ಲ ಅದಕ್ಕಿಂತ 1/4 ಇಂಚು ಕೆಳಗಡೆ ಇನ್ನೊಂದು ಕ್ಲಾತ್ ಇರುತ್ತಲ್ವ ಅದು ಎಕ್ಸ್ಟ್ರಾ ಇರಬೇಕು. ಆ ಎಕ್ಸ್ಟ್ರಾ ಇರೋ ಕ್ಲಾತನ್ನು ನಾವು ಫಸ್ಟಿಗೆ ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡಬೇಕು. ಸೊ ನೋಡಿ ತೋರಿಸ್ಕೊಡ್ತೀನಿ ಇವಾಗ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಶೋಲ್ಡರಿಂದ ಡೌನ್ಗೆ 3 ಇಂಚ್ಗೆ ಮಾರ್ಕ್ ಮಾಡಿರ್ತೀವಿ. ಈಗ ಅದನ್ನು ಫಸ್ಟು ಸ್ಟಿಚ್ ಮಾಡೋಕ್ಕಿಂತ ಫಸ್ಟು ನೋಡಿ ಕಾಲರ್ನ ಆಫ್ ಫೋಲ್ಡ್ ಮಾಡಬೇಕು. ಆಫ್ ಫೋಲ್ಡ್ ಮಾಡಿ ಒಂದು ಮಾರ್ಕನ್ನು ಮಾಡ್ಕೊಬೇಕು. ನೋಡಿ ವಿಡಿಯೋಲಿ ತೋರಿಸ್ತಿರೋ ರೀತಿ ನೀವು ಕಟ್ ಮಾಡಿಕೊಂಡ್ರು ಸರಿ, ಮಾರ್ಕ್ ಮಾಡಿಕೊಂಡ್ರು ಸರಿ, ನಿಮಗೆ ಕಾಣಿಸ್ಲಿ ಅಂತೇಳಿ ನಾನಿಲ್ಲಿ ಮಾರ್ಕ್ ಕೂಡ ಮಾಡ್ತಿದ್ದೀನಿ. ಒಂದು ಕಡೆ ನಾವೇನು 3 ಇಂಚು ಶೋಲ್ಡರಿಂದ ನೆಕ್ಗೆ ಡೌನ್ಗೆ 3 ಇಂಚ್ಗೆ ಮಾರ್ಕ್ ಮಾಡಿರ್ತೀವಲ್ಲ, ನೋಡಿ ಫಸ್ಟು ನಾವು ಕ್ಯಾನ್ವಾಸ್ ಶೀಟ್ ಹಾಕಿದ್ದೀವಲ್ಲ ಅದೆಲ್ಲ ಇನ್ನೊಂದು ಶೀಟ್ ಇರುತ್ತಲ್ವ 1/4 ಇಂಚು ನಾವು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಆ ಒಂದು ಕ್ಲಾತನ್ನು ನೋಡಿ ವಿಡಿಯೋಲಿ ತೋರಿಸ್ತಿರೋ ರೀತಿ ಮೈನ್ ಕ್ಲಾತಿಗೆ ಇಟ್ಬಿಟ್ಟು ನಾವು ಡ್ರೆಸ್ನ ಒಂದು ನೆಕ್ಕಿಂದ ಸ್ಟಾರ್ಟ್ ಮಾಡಬೇಕು. ನಿಮಗೆ ಬೇಕಂದರೆ ಜರುಗುತ್ತೆ, ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಪಿನ್ಸು ಕೂಡ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ ಹಾಗೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಜಸ್ಟ್ ನಾವು ಆ ಒಂದು ಕ್ಲಾತನ್ನು ಇಟ್ಬಿಟ್ಟು 1/4 ಇಂಚ್ ಗ್ಯಾಪ್ಗೆ ಸ್ಟಿಚ್ ಮಾಡ್ಕೊತ ಹೋಗಬೇಕು. ನಾವು ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಆ ಒಂದು ಎಕ್ಸ್ಟ್ರಾ ಕ್ಲಾತನ್ನು ಫ್ರಂಟ್ ಸೈಡ್ಗೆ ಬಿಡಬೇಕು. ಫ್ರಂಟ್ ಸೈಡ್ಗೆ ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ಜಾಯಿಂಟ್ ಇರುತ್ತಲ್ವ ಅದು. ಈಗ ನಾವು ಬ್ಲೌಸ್ಗೆಲ್ಲನೂ ಬ್ಯಾಕ್ ಸೈಡ್ಗೆ ಬಿಡ್ತೀವಲ್ವ ಫ್ರೆಂಡ್ಸ್, ಅದನ್ನು ಕಾಲರ್ ನೆಕ್ಕಿಗೆ ಫ್ರಂಟ್ ಸೈಡ್ಗೆ ಬಿಡಬೇಕು. ಅಷ್ಟೇ, ನಾರ್ಮಲಾಗಿ 1/4 ಇಂಚ್ ಗ್ಯಾಪ್ಗೆ ಸ್ಟಿಚ್ ಮಾಡ್ಕೊತ ಹೋಗಬೇಕು. ಕರೆಕ್ಟಾಗಿ ನಾವು ಮೆಜರ್ಮೆಂಟು ಅಳತೆ ಮಾಡಿ ತೊಗೊಂಡಿರ್ತೀವಲ್ಲ ಕಾಲರ್ಗೆ ಕರೆಕ್ಟಾಗಿ ಬರುತ್ತೆ. ಹೆಚ್ಚು ಕಡಿಮೆ ಇಲ್ದಂಗೆ ತೊಗೊಂಡ್ರೆ
ಕರೆಕ್ಟಾಗಿ ಬರುತ್ತೆ. ನೋಡಿ ಕರೆಕ್ಟಾಗಿದೆ, ನನಗೆ ಒಂಚೂರು ಹೆಚ್ಚಿಲ್ಲ ಕಡಿಮೆ ಇಲ್ಲ. ಸೊ ನೀವು ಕೂಡ ಕರೆಕ್ಟಾಗಿ ಅದೇ ರೀತಿ ಅಳತೆ ಮಾಡಿಕೊಂಡು ತೊಗೊಂಡು ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಕೂಡ ಈಸಿಯಾಗಿ ಕಾಲರ್ ನೆಕ್ಕನ್ನು ಸ್ಟಿಚ್ ಮಾಡ್ಬೋದು. ಸೊ ಪ್ರಾಕ್ಟೀಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇಷ್ಟೇ. ಫಸ್ಟಿಗೆ ನಾವು ಕ್ಯಾನ್ವಸ್ ಇಲ್ದಲೇ ಇರೋ ಕ್ಲಾತನ್ನು ಇಟ್ಬಿಟ್ಟು 1/4 ಇಂಚ್ ಗ್ಯಾಪ್ಗೆ ಸ್ಟಿಚ್ ಮಾಡ್ಕೊಂಡು ಬಂದ್ವಿ. ಇವಾಗ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾವು ಕಾಲರ್ ಇದು ಕ್ಯಾನ್ವಸ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ವಲ್ಲ, ಅದನ್ನು ಇವಾಗ ಆ ಒಂದು ಎಕ್ಸ್ಟ್ರಾ ಕೂಳೆ ಅಂತ ಏನಿರುತ್ತಲ್ಲ ಅದನ್ನು ಇನ್ಸೈಡ್ ಬಿಟ್ಟು ನೆಕ್ಸ್ಟು ನಾವು ಕ್ಯಾನ್ವಸ್ ಶೀಟ್ ಹಾಕಿರೋದನ್ನು ಅದರ ಮೇಲಿಟ್ಟು ಸ್ಟಿಚ್ ಮಾಡ್ಕೊಂಡು ಬಂದರೆ ಆಯಿತು. ಸೊ ತುಂಬ ಸಿಂಪಲ್ಲಾಗಿ ಈಸಿಯಾಗಿಯೇ ಸ್ಟಿಚ್ ಮಾಡ್ಕೋಬೋದು ಕಾಲರ್ ನೆಕ್ ಡ್ರೆಸ್ಗಳನ್ನು ಕೂಡ. ನೋಡಿ ನೀಟಾಗಿ ಅದರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬಂದರೆ ಆಯಿತು. ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ. ಕರೆಕ್ಟ್ ಮೆಜರ್ಮೆಂಟ್ಸು ಅದು ಸ್ವಲ್ಪ ನೋಡಿಕೊಂಡ್ರೆ ಆಯಿತು. ನೋಡಿಕೊಂಡು ಸ್ವಲ್ಪ ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ಆಯಿತು. ಕಾಲರ್ ನೆಕ್ಕನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನೋಡಿದ್ರಲ್ವ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫ್ರೆಂಡ್ಸ್, ನಾವು ಇವಾಗ ಇಲ್ಲಿ ನಾನೇನು ತೋರಿಸ್ತಿದ್ದೀನಿ ನೋಡಿ, ಇಲ್ಲಿ ನಾವು ಬಟನ್ಸು ಕಾಜಾ ಬಟನ್ ಇಟ್ಕೋಬೋದು, ಹುಕ್ಕು ಮತ್ತು ಹೈ ಕೂಡ ಇಟ್ಕೋಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.